ರೀ ಹ್ಮ್ ಆ ಶಾಂತಾಬಾಯಿ ಗಂಡ್ ನೋಡ್ರಿ ದಿನ ಪಪ್ಪಿ ಕೊಡ್ತಾನ. ನಿಮಗ್ ಅನ್ಸಲ್ದಂಗ ಪಪ್ಪಿ ಕೊಡ್ಬೇಕಂತ? ಈಕಿ ಬಾಜು ಶಾಂತಬಾಯಿ ಹಾ ಅನ್ನಿಸ್ತದೆ ಪ್ರಿಯ ನನಗ್ ಬಿ ಹ್ಮ್ ಏಟ್ ಪಪ್ಪಿ ಕೊಡ್ಲಿ ಅಂತ. ಖರೆ ಆಕಿ ಒಪ್ಕೋಬೇಕಲ್ಲ ನನ್ ಪಪ್ಪಿ ಕೊಡು ಅಂತ. ಅದು ನಮಗ ಬೇಕಂತ ರಾಶಿ ಸೀರೆ ಕೊಟ್ಟ ರಾಶಿ ಸೀರೆ ಕೊಟ್ಟು ಮದುವೆ ಬಾ ಹೋಯ್ತಿ. ನಮಗೆಲ್ಲ ರಾಶಿ ಬಟ್ಟೆ ರಾಶಿ ಸೀರೆ ಕೊಡ್ತಾನೆ. ಯಾಕೆ ಕೊಡ್ತಾನಮ್ಮ? ಯಾಕೆ ಕೊಡ್ತಾನೆ ಅಂದ ಯಾರಿಗೆ ಬೇಕಾಗ್ಯದ? ಬರಲ್ಲ ನಾ ಮನೆಗೆ ಬರಲ್ಲ. ರೀ ನಂಗ್ ನಿದ್ದೆ ಹೊಂಟದ್ರಿ, ಮಂಕೋತೆ ಸಾಕು. ಇಕ್ರ ಫೋನು ಬಂಗಾರು ನಂಗೆ ನಿಂದು ಒಂದೊಂದು ಶ್ವಾಸಗಳು ಕೇಳತ್ತ. ನನಗೆ ಫೋನ್ ಬಣ್ಣಿ ಕಟ್ ಮಾಡ್ಬೇಡ. ನೀ ಹಂಗೆ ಚಾಲು ಇಟ್ಟೆ ಮಂಕೋ, ನಾನು ನಿಂದು ಉಸಿರುಗಳು ಕೇಳ್ತೇವೆ ಒಂದೊಂದು. ಹ್ಮ್ ನಂಗ್ ನಿದ್ದೆ ಹೊಂಟದ, ನಾ ಮಕ್ಕೋತೆ. ಗುಡ್ ನೈಟ್, ಬಾಯ್. ನಂಗ್ ಕೇಳ್ಕೊತೆ. ಈಗ ಏನದ್ರಿ? ಅಂಡಿ ಅವ ಅಂಡಿ ತಂದಲ್ಲ, ಹೋಗಿ ಒಂದೆರಡು ಕುದಿಸ್ಕೊಡು ನಂಗೆ. ಎಷ್ಟಕ್ಕೊಂದ್ ಕೊಟ್ರ? ₹7 ಒಂದ್ ಕೊಟ್ಟ. ಅಯ್ಯಯ್ಯ, ಈ ಚಳಿಗಾಲದಾಗ ಅಂಡಿ ರೇಟ್ ಹಿಂಗ್ ಹೆಚ್ಚಿಗೆ ಮಾಡ್ತಾರ. ಕೋಳಿ ನಾರ್ಮಲ್ ಡೆಲಿವರಿ ಅಲ್ದೇನೆ ಸಿಸರಿನ್ ಮಾಡಿ ಅಂಡಿ ತೆಗಿಲತ್ತದೇನೋ ಅಂದಾಗ ಇವ್ರು ಹೊಳೆ ಹತ್ತಲಿ. ಶುರು ಮದಿ ಮಾಡ್ಕೊಂಡು ಮನೆಗ್ ತಂದ ನಿಮ್ಗೆ ಏನ್ ಅನ್ಸದ್ರಿ? ಇದ್ರ ಏನ್ ತಕೊಂಡ್ ಬಂದಿದ್ದು ಮನಿಗ್ ನಾನು. ಈಗ ನೋಡಿದೆ, ಈಗ ತಂದೆ ವಾಪಸ್ ಕೊಳಕ್ ಬಿ ಬರಲ್ದಿ. ಈಗ ಚಂದಿಲ್ ನೋಡಿಕ ಗಲೀಜದ. ಈಗ ಪ್ರಿಯಾ ದೇವ್ರ ಪ್ರಸಾದ ತಕೋ. ಕೈ ಚಲೋ ಅಲ್ರಿ? ನಾ ತಿನ್ನಿಸ್ತೇಳಿ. ಈಗ ಯಾಕ ಪ್ರಸಾದ? ನಮ್ ದೋಸ್ತನ್ ಜೀವನ್ ಪೂರ ಸತ್ಯ ನಾಶ ಹೋಗಿತ್ ಪಾಪ. ಇವತ್ ಸುಕೂನ್ ಅದು ನಾವು. ಯಾಕ ಏನಾಗದ? ನೌಕರಿ ಆಗದ? ಇಲ್ಲ, ಏನಾಗದ? ಡೈವರ್ಸ್ ಕೊಟ್ಟ ನಾನು ಹೆಂಡ್ತಿ. ಹಾ ಆಯ್ತಾಯ್ತು ತಂಗಿ, ಬಾ ಮತ್ ಹೆಂಗಾರ ನೀ. ಆಯ್ತು ಇಡ್ತೆ. ಯಾರನೇ ಅಂತ ಹೇಳವಿ. ಯಾಕ ಏನಾಗ್ಯದ? ಈಗ ಆಕಿಂದು 2 ದಿನ ಎಕ್ಸಾಮ್ ಅವ ಅಂತ. ಅದೇ ಭೌಜಿಗೆ 2 ದಿನ छुट्टी ಹಾಕನು. ಎಕ್ಸಾಮ್ಗೆ ಒಯ್ಯೋದು ತರೋದು ಮಾಡ್ರ ಚಂದಿತ್ತು. ನಂಗ್ ಭೌಜಿ ಮೇಲೆ ಬಿಟ್ಟು ಯಾರ ಮೇಲೆ ವಿಶ್ವಾಸ ಇಲ್ಲ. ಲತ್ತಿದವಳು ಕೊಡ್ತಾನ ಹಂಗೇನಿಲ್ಲ. 2 ದಿನ ಚುಟ್ಟಿ ಯಾಕ 4 ದಿನ ಕೊಡ್ತಾ ಹಾಗೆ ಮೈ ಏನಂದಿನಿ? ಏನ್ ಬಿಲ್ಲ, ಅವ್ರು ಬಿಜಿ ಹರ, ಬರಲ್ರು ಏನಿಲ್ಲ ಅಂದಿದ್ದನ. ಯಾಕಂಗ್ ಮಾಡ್ತೆ? ಈಗ ನನ್ ಮ್ಯಾಲ ಏಟ್ ವಿಶ್ವಾಸ ಅದ. ಅಕ್ಕಿಗೆ ನಿನ್ ಮೇಲೆ ವಿಶ್ವಾಸ ಇದ್ದಿರ್ಬೇಕು, ನನಗಿಲ್ಲಲ್ಲ ನಿನ್ ಮೇಲೆ ವಿಶ್ವಾಸು. ಏನ್ ಮಾಡತ್ತೀರ? ಏನಲ್ರಿ ರೀ, ಬಾಜು ಒಬ್ಬಕಿ ಕಿರಾಯಿ ಬಂದಾಳ ನೋಡ್ರಿ, ಗೊತ್ತಾಳ ನಿಮ್ಗ? ಸವಿತಾ ಅಂತ ಹೇಳಿ. ಇಲ್ಲಿ ಬಂದಿನಕಿ ನಂಗೆ ಕುನಲ್ಲಪ್ಪ ಪಾಪ ಯಾವ ಊರ್ದವ್ರ ಏನೋ ಹೆಸರು ಏನೋ ಸವಿತಾ ಅಂತ. ನಿಂಗ್ ಬಿ ಕುನದಲ್ಲ. ತಂದಿ ಹೆಸರು ಏನೋ ನರಸಪ್ಪ, ತಾಯಿ ತುಕ್ಕಮ್ಮ ಅಂತ ಹೇಳಿ ಹೇಳತ್ತೀವಿ. ಗುಂಪ ಕಾಲೇಜ್ದಾಗ BMS ಮಾಡ್ಯಾಳಂತ, ತೋಲ್ ಹುಷಾರಳ ಅಂತ. 2-3 ಪಾರ್ಗಳು ಫುಲ್ ಫಿದಾವ ಅಂತ ಕಿನ್ ಮೇಲೆ. ಆಯ್ತು, ಚದುರು ಬಿ ಹಳ ಬಕ್ಕಳು. ಅವ್ರ ತಂಗಿದೇರ್ ತೋಲ್ ಚದುರ ಅಂತ ಇಬ್ಬರು. ಅವ್ರು ಅಲ್ಲೇ ಊರಾಗಿರ್ತಾರಂತ. ಅವ್ರ ಶಿಮಣ್ಣದ ಅರ್ಬಿ ಹಾಕೊಂಡು ತೋಲ್ ಚದುರು ಕಾಣಿಸ್ತಾಳ. ಚಪ್ಲಿರ ಒಂದು ಪೂಮದದ, ಮತ್ತೆ ಯಾವುದೋ 2 ಸ್ಪಾರ್ಕ್ಸ್ ಇದ್ದೀವಿ, ಅವು ಬಿ ಚಂದ ಇದ್ದೀವಿ. ದಿಟ್ಟಿ ಆಗ್ಬೇಡ ಅಂತೇಳಿ ಕಿವಿ ಹಿಂದೆ ಒಂದು ಕಾಡಿಗೆ ತುಕ್ಕಿ ಹಚ್ಕೊತಾಳಂತ. ಖರೆ ಮಸ್ತ್ ಹೇಳ, ಏನ್ ಬಿ ಹೇಳ ಚಂದ ಹೇಳ. ನನಗೆ ಅದಕ್ಕಿಂತ ಹೆಚ್ಚಿಗೆ ಏನು ಕುಲ್ಲಪ್ಪ. ಯಾಕೆ ಓಟ್ ವಿಚಾರ ಮಾಡ್ತೀವಿ? ಏನು ಒಂದ್ ಮಾತು ಕೇಳೆ, ಎಂದಾರ ವಿಚಾರ ಮಾಡಿರೆ? ಏನು? ಸಪೋಸ್ ನನ್ ಮದ್ವೆ ನಿಮ್ ಸಂಗಟ ಆಯ್ತಿಲ್ಲ, ಬೇರೆಯವ್ರ ಸಂಗಟ ಆಯ್ತಿತ್ತಂದ್ರ? ಇಲ್ಲ, ನಾ ಹಂಗ ವಿಚಾರ ಮಾಡಲ್ಲ. ನಾವು ಒಳ್ಳೆ ಮನೆ ತಂದೋರಿದ್ದೀವಿ. ಇನ್ನೊಬ್ಬರು ಮನಿ ಹಾಳು ಮಾಡೋದ್ ನಾವು ವಿಚಾರ ಹಾಕಲ್ಲ. ನಿನ್ ಸಂಗಟ ಮದಿ ಆಗೋ ಬದ್ಲಿ ಯಾವ್ದಾರ ದಿವ್ಯನ್ ಸಂಗಟರ ಆಗೈತ್. ನನ್ ರಕ್ತ ಸಂಬಂಧಿಕರದಾಗ ಮದಿ ಆಗಲ್ದು, ನೆನಪಿರ್ಲಿ. ಅಂತ ಮನುಷ್ಯ ಇದ್ದು ನೀವ್ ನರ್ಕದಾಗ ಬಿ ಜಾಗ ಸಿಗಲ್ದು. ನನಗ್ ಬರೋದ್ ಬಿ ಇಲ್ಲ. ಎಲ್ಲ ಕಡೆ ನಿನ್ನ ಹಿಂದೆ ಓಡಾಡಕ್ ನಾ ಏನ್ ಹುಚ್ಚಿದ್ದೆ?
ರೀ ನಾನು ನಮ್ಮ ಅವ್ರ ಮನೆ ನಡ್ದೆ ನೋಡ್ರ 1-2 ದಿನ ಇದ್ದು ಬರ್ತೆ. ನಮ್ಮ ಅಣ್ಣ ಅತ್ತಿಗೆ ಬಂದಾರಂತ ಹೋಗಿ ಬರ್ತೆ 1-2 ದಿನ. ದಿನ 2 ದಿನಕ್ಕೊಮ್ಮೆ ಅದೇನ ಅವನ್ ಮನೆ ಅಂತೀನಿ ನೀನು. ನಡಿ ರೊಕ್ಕ ಗಿಡಕ್ಕೆ ಹತ್ತೇವ ದಿನ ತೊಡಾಡಿ ಓಡಾಡಕ ಒಳಗ. ಆಯ್ತಾಯ್ತು, ಗಂಡನ ಮಾತೆ ಲಾಸ್ಟ್ ಮಾತು. ನಾ ಹೋಗಲ್ಲ ಈಗ ಎಲ್ಲಿಗ್ ಬಿ. ನಡಿ ಒಳಗ. ಇಕ್ಕ ಈ ಲಿಸ್ಟ್ನಾಗ ಏನೇನವ ತಕೊಂಡ್ ಬಾ. ಏನದ ಇದ್ರೊಳಗ? ಸಾಮಾನವ. ಏನ್ ಸಾಮಾನು? ಇಕ್ಕ 5 ಕಿಲೋ ಚಿಕನು, 5 ಕಿಲೋ ಮಟನು, ಕಾಜು ಬಾದಾಮು, ತುಪ್ಪ, ತರಕಾರಿ ಇವೆಲ್ಲ ತಕೊಂಡ್ ಬಾ. ಯಾಕ ಮನೆಗೇನ್ ಫಂಕ್ಷನ್ ಅದ ಏನ್ರ? ಮತ್ ನಮ್ಮ ಅವ್ವ ಅಪ್ಪನ ಮನೆಗೆ ಹೋಗ್ಬಾರ್ದಲ್ಲತ್ತಿದಲ್ಲ, ಅವ್ರಿಗೆ ಕರ್ಸ್ಕೊಂಡಿದ್ದೆ ನಾ. ತಕೊಂಡ್ ಬಾ ಸಿದ್ದ. ಹೋಗೆ ಆ ಕಡೆ ನೀ ಎಲ್ಲೇ ನಿಂದ್ರು ಇಲ್ಲಿ ಬರೋಣ. ಅಲ್ಲೇ ನಿಂದ್ರು ಕದ ಇವ್ರು ಒಂದೇ ಸುಖ ಸಂಸಾರ ಅಂದ್ರೆ ಏನು ರೀ? ಯಾನೋನೆ ನಂದ್ ಬಿ ಮದಿ ಜಲ್ದಿನೇ ಆಗ್ಯದಲ್ಲ, ಎಲ್ಲಾರು ಸುಖದಾಗ ಇರ್ತಿದ್ದೆ ನಾವು. ಆಯಿ ಹೇ ಆತೆ ಆತೆ. ರೀ ನಾನ್ ಅಡ್ದೆ ನೋಡ್ರ, ಎಲ್ಲಿ ನಡ್ದಿ? ಹೊರಗ್ ಮಾಡಿದ್ವಿ. ಆಯ್ತಾಯ್ತು, ಜರ ಹಳ್ಳಗ್ ನಡ್ಸ ಅಲ್ಲಿ ಮಂದಾಗೆಲ್ಲ. ಅಯ್ಯ ಕಾಳಜಿ ಮಾಡ್ಕೊತಿರ್ರಿ. ನಾ ಸ್ಕೂಟಿ ಮೇಲೆ ನಡ್ದಿಲ್ಲ, ನಡ್ಕೋತ ನಡ್ದಿದೆ. ನಾ ಸ್ಕೂಟಿ ಅಲ್ಲತ್ತಿಲ್ಲ, ಜರ ನಾಲಿಗೆ ಹಳ್ಳಗ್ ನಡ್ಸಲ್ಲತ್ತೆ ನಿಂಗೆ. ನೀನು ನನಗ ಕಾಲ್ ಬಿಡ್ಬೇಕು ದಿನ. ಯಾಕ? ನಾನು ನಿನಗೆ ಮದಿ ಮಾಡ್ಕೊಲ್ಲ ಒಪ್ಕೋದಿಲ್ಲ, ದೊಡ್ಡ ಮಾತದ. ಬಾಯಿ ಮುಚ್ಚ ಒಂದರ್ಕಿನ ಒಂದ್ ಚಂದ ನೆನಪಿಸ್ತಾನ ಬಂದ ನನಗ್. ಒಂದೊಂದರ ಸರ್ಕಾರಿ ನೌಕರಿದವ್ರು ಇದ್ರು. ಹಾ ಹಣೆ ಬರ್ದವ್ರು ಇದ್ದಿರೋ ರಘುನವ್ರು ಹೊಸ ಮಂದಿ ಬಚ್ಚಸದಿತ್ತಲ್ಲ, ನನ್ ಮನಿ ಹಾಳು ಮಾಡವಿದ್ದಿನವ. ಸಾಕ್ ಅವೆಲ್ಲ ಇರ್ಲಿ. ಈ ಟಿವಿ ರಿಮೋಟ್ ಎಲ್ಲದ ಹೇಳ ನನ್ ಸೀರಿಯಲ್ ಹೋಯ್ತು. ನಮ್ಮ ಭಾರತದ ವಿಜ್ಞಾನಿಗಳು ಈ ಟಿವಿ ರಿಮೋಟ್ ಬದ್ಲಿ ಒಂದು ಇಂಥ ರಿಮೋಟ್ ಕಂಡು ಹೇಳಿತ್ತು. ಅದ್ರ ನಿಂತ ಹಿಂಗ್ ಒಂದ್ಸಲ ಚೇಂಜ್ ಮಾಡಿದ್ರೆ ಒಂದು ಹೆಣ್ತಿ ಚೇಂಜ್ ಆಗತ್ತೆ ಹೇಳಿತ್ತು. ಏನ್ ಮಾಡ್ತಿದ್ದಿ ತಕೊಂಡಿ? ಒಂದ್ಸಲ ಚೇಂಜ್ ಮಾಡ್ತಿದ್ರೆ ಮತ್ ಆ ರಿಮೋಟ್ ಆ ಪಿಕ್ಚರ್ ಕಡೆ ಮತ್ತೆ ಮಾಡಿ ನೋಡ್ತೀನಿ, ಹೊಸ ಪಿಕ್ಚರ್ ಹಾಕೊಂಡು. ಈಗ ರಿಮೋಟ್ ಕೊಡ್ತೆ ಏನ್ ಜೀವನ ತಕೊಳ್ಳಿ. ಏಟ್ ಬಿ ತಿಕ್ಕು ಅದು ಚಂದ ಆಗಲ್ದು. ಪೈಲೆ ಹಿಡಿದನ್ನೇ ಗಲೀಜದ. ಇದು ಹೆಂಚ್ ಪ್ರಿ ಐಕ ಏಟ್ ವರ್ಷ ಖರಾಗ ಹಿಂಗದ ಐಕ. 8 ವರ್ಷಲಿದ್ದೆ ಆಗಲೇ ಹೊಂಟ. ನಾವು ಕೊಟ್ಟ ನನಗಿಂತ ಖಾಲ್ತಿ ಬರ್ತಾರೆ. ಯಾಕೆ ಏನಾಗ ತಾಜಾನೇ ಅದಲ್ಲ ಕುಣೆ ಕುಣೆ ಕೊಯ್ಲಕ್ ಹೋಗಿ ನನ್ ಬಟ್ಟೆ ಕೊಯ್ದಾಗ್ಯದಿಕ್ಕ. ಶಿವನೇ, ಈ ಸಂಸಾರ ಮಾಡೋರಿಗೆ ಇಕ್ಕಿ ಬೇಡ ಭೂಮಿ ಮೇಲ. ಬರೇ ಪ್ರಿಯಾ, ನಂಗೆ ಹೋಗತ್ತ ಬಾ. ಸುಮ್ನೆ ಟ್ರೈನಿಂಗ್ ಟೈಮ್ ಆಗ್ಲತ್ತದ ನನಗ. ಹಳ್ಳುಗೋರ ಟೈಮಿಗೆ ಊಟ ಮಾಡ್ರಿ, ಟೈಮಿಗೆ ನಿದ್ದೆ ಮಾಡ್ರಿ. ಈಗ ಸ್ಟೇಷನ್ನಾಗ ಇಳ್ದಿ ಏನ್ ಬಿ ಗಲ್ತಿ ಮಾಡ್ಬೇಡ ನೋಡ್ರ. ಆಗಾಗ ನಾನು ವಿಡಿಯೋ ಕಾಲ್ ಮಾಡ್ತಾ ಇರ್ ನೋಡ್ರ. ಆಯ್ತೆ ಮಾಡ್ತೆ ತಕೋ. ಅಲ್ಲಿ ಹೋಗಿ ಮುಟ್ಟಣ ಫೋನ್ ಹಚ್ಚರ. ಹಾ ಆಯ್ತಾಯ್ತು ಮಾಡ್ತೆ. ಹಲೋ, ಎಲ್ತನ ಹೋದ್ರಿ? ಏನ್ ಮಾಡತ್ರಿ? ಮುಟ್ಟಿದ್ರೆ ಯಾಕ್ರಿ ವಾಪಸ್ ಹೊಂಟ್ರಿ? ನಾವು ಎಲ್ಲಿಗೆ ಹೋಗಲಿಕ್ಕ, ಇಲ್ಲೇ ಸಾಯ್ತೆ ನಿನ್ ಸರಿನೇ ಮನೆ. ಏನ್ ತಿಳ್ಕೊಂಡಿದ್ ನನಗ? ನಿನ್ ನವ್ವನ್ ಏನ್ ಕೊಡ್ಡಾಗಿದ್ ನೋಡ್. ನನಗ್ ಹೊಡಿ ಬಡಿ ಮಾಡ್ತೀನಿ, ನಿನಗ್ ತಿಳಿಯಲ್ ಗಣಸರಿ ಹೊಡಿಲಕ್ಕ.
ಸುಮ್ಮನೆ ನಾನು ಕೂಸಿನ ಮಾರಿ ನೋಡಿ ನೀನ್ ಸರಿ ಸಂಸಾರ ಮಾಡತ್ತಿದೆ ನೋಡಿ ಹೆಂಗಾಗಿ ತಿಂದೇನ್ ಅಡಿ ಹಂದಿ ಆಗಿದೆ ಅಂತ ಬೈಲತ್ತೀನಿ ನೋಡ್ತಮ್ಮ ಪಾಪ ಹೆಂಡತಿಗೆ ಹಂಗ್ ಬೈತಾರ ಹೆಂಡತಿ ಅಂದ್ರೆ ಮನಿ ಲಕ್ಷ್ಮಿ ಇದ್ದಂಗ್ ಪಾಪ ಅವ್ರ ಅವ್ವ ಅಪ್ಪಗೆಲ್ಲ ಬಿಟ್ಕೊಟ್ಟು ಬಂದು ನಮ್ಮಲ್ಲಿ ಸಂಸಾರ ಮಾಡ್ತಾರ ತಿಳಿಬೇಕು ಹಂಗೆಲ್ಲ ಅನ್ಬಾರ್ದು ಆಯ್ತಾಯ್ತು ಮತ್ ಮಾಡ್ತೇ ತಗೊಳ್ಳು ಹಲೋ ಹಾ ನಿಂದ್ರ ತಂಗಿ ನಿಮ್ಮ ಅಣ್ಣಗ್ ಕೇಳಿ ಹೇಳ್ತಾನ ನಮ್ ಫ್ರಿಜ್ನಾಗ ಇಟ್ಟಿದಿ ನಾವು ನೀ ಫ್ರಿಜ್ನಾಗಿನ ಚಿಕನ್ ನಾನೇ ತಿಂದಕದ ಏನ್ ಹೇಳ್ಬೇಕು ಈಗ ಆಕಿಗೆ ಗೊತ್ತಾದ್ರ ಇಜ್ಜತ್ ಇರಲ್ದು ರೀ ಆ ಮಾನ್ಸಿ ನಮ್ ಫ್ರಿಜ್ನಾಗ ಚಿಕನ್ ಇಟ್ಟು ಹೋಗೋಳಂತಲ್ಲ ಕೊಡ್ರಕಿ ಇಲ್ಲೇ ಅದು ಫ್ರಿಜ್ನ ಇಟ್ಟಿನ ಕಡೆಯಿಂದ ಬರ್ಫ್ ಆಗ್ಲತ್ತಿತ್ತಲ್ಲ ಒಂದು ಹೊರಗೆ ಇಟ್ಟಿದೆ ಅದು ಬೆಕ್ ತಿನ್ನಕ್ಕಿದೆ ಏನೋ ನಾ ಈಗ ಏನ್ ಮಾಡ್ರ ಏನು ಏ ತಂಗಿ ಅದು ಗಟ್ಟಾಗಿತ್ತಂತೆ ಫ್ರಿಜ್ನಾಗ ಹೊರಗ್ ತೆಗ್ದಿಕ್ರ ಬೆಕ್ ತಿದಕ್ಯದಂತ ಆಯ್ತಾಯ್ತು ಈಗ ಸಂಜಿಗ್ ತಂದ್ರು ಅಂತಂದ್ರ ಮಾಡ್ಕೊಡ್ತೇ ತಕೋ ನಿನಗ್ ಹಂಗ ಆಯ್ತಾಯ್ತ್ ಮತ್ ಇರ್ಲ್ ತಕೋ ಏನಂತ ಪ್ರಿಯ ಏನಿಲ್ರಿ ಅವ್ರ ನಾಯಿ ಅರ್ಧ ತಿಂದಿತ್ತಂತ ಖರಾಬ್ ಆಯ್ತು ಅಂತ ಹೇಳಿ ನಮ್ ಫ್ರಿಜ್ನಾಗ ತಂದಿಕ್ ರೀ ನಾ ಮಮ್ಮಿ ಎಸಿನಾಗ ತರಿಲತ್ತಾಳ ಯಾಕೆ ಹೋಗಲ್ ಹೊಂಟ್ರಿ ಜರ ಕೆಲ್ಸ ಅವನೇ ನನಗ ಯಾಕ್ ನೋಡಿ ಮ್ಯಾಗ ಏನ್ರ ಒಂದ್ ಕತ್ತಿನ ಹೇಳ್ತೀರಿ ಯಾಕೆ ಹೋಗಲ್ರಿ ನಮ್ಮ ಓಪನ್ ಮನಿಗೆ ಈಗ ನಿಂಗೊಂದು ಉದಾಹರಣೆ ಹೇಳ್ತೇನೆ ಹಾ ನೀವ್ ಒಂದ್ ದುಕಾನ್ಕ್ ಹೋಗಿದಿ ಹಾ ಹೋಗೊಂದ್ ಮಕ್ಕಳು ರೊಕ್ಕ ಖರ್ಚು ಮಾಡಿ ಒಂದ್ ಚಂದನ್ ಸೀರೆ ತಗೊಂಡ್ ಬಂದಿದಿ ಆ ಸೀರೆ ಮನಿಗ್ ತಂದ್ 2-3 ದಿನದಾಗೆ ಬಣ್ಣ ಬಿಡ್ಲತ್ತು ಅದ್ರ ಬಣ್ಣ ತೋರ್ಸ್ಲತ್ತು ಮತ್ ಕಡಕ್ ಆಗ್ಲತ್ತು ಗಲೀಜ್ ಆಯ್ತು ಅಂತೇಳಿ ನೀ ಮತ್ತ ಅದೇ ದುಕಾನ್ಕ್ ಹೋಗಿ ಸೀರೆ ತಗೋತೇ ನೀನು ಆ ದುಕಾನ್ಕ್ ಹೋಗದ್ರ ಬಿಡ್ರ ಆ ದುಕಾನ್ ಮೇಲೆ ಹೋಗಿ ಚಪ್ಪಲ್ ಬಿ ಬಿಡಲ್ಲ ಅದಕ್ಕೆ ನಾವೇ ಅಲ್ಲಿಗೆ ಹೋಗೋಣ ಅಂತಿದೆ ಹಲೋ ಹಾ ಏನಾಗಲ್ಲ ತಕೋ ಎಲ್ಲ ಚಂದ ಆಯ್ತದ ಏನು ಕಿರಿಕಿರಿ ಬೇಡ ಏನು ಬೇಡ ನಾ ಥೋಡೆ ಕೆಲಸ ಮೇಲೆ ಇದ್ದೆ ನನ್ನ ಕೆಲಸ ಆಗೋಣ ನಾನು ನಿಂಗೆ ಫೋನ್ ಹಚ್ತೆ ತಕೋ ಹಾ ಆಯ್ತಾಯ್ತು ಇಡ ಯಾರವ ನಿಮ್ಮ ತಂಗಿ ಗಂಡನ ಮುಂಜಾನೆ ಹಿಡಿದು ಜಗಳ ಆಡ್ಕೊಳತ್ತವಂತ ಪೂರಾ ಮುಂಜಾನೆ ಹಿಡಿದು ಏನೂ ಉಂಡಿಲ್ಲ ಅಂತ ಪಾಪ ಉಪಸನ ಅಂತ ಅದಕ್ ನೀ ಯಾಕಿಟ್ ಖುಷಿದ್ದಿ ನನಗೆ ಅನಿಸ್ತಿತ್ತು ಏನೋ ಗಲ್ತಿಲಿನ ಕಂಪ್ನ್ಯಾಗ ಒಂದೇ ಪ್ರಾಡಕ್ಟ್ ಖರಾಬ್ ಬಂದದೇನೋ ಅಂತ ಹಾ ಖರೆ ಪೂರಾ ಕಂಪ್ನಿನೇ ಖರಾಬ್ ಅದ ಅದಕ್ಕೆ ನನಗೆ ಏ ಜಾದು ಇದ್ದಿ ಜಾದು ಮಗ ಕಿಲ್ ಹೊಡಿಕ ಪಪ್ಪ ಕಿಲ್ ಹೊಡ್ರಿ ಅಪ್ಪಾಜಿ ಇವತ್ತ ನಾನು ಮಾರ್ಕೆಟ್ಗೆ ಹೊಂಟಿದ್ದ ಅಲ್ಲಿ ಒಂದು ಹುಡುಗಿ ನಿಂತಿಳು ಆಕಿ ಸೀದಾ ನನಗೇ ನೋಡ್ಲತ್ತಾಳ ಆ ಕಡೆ ಈ ಕಡೆ ಎಲ್ಲೂ ನೋಡ್ಲತ್ತಿಲ್ಲ ನಾ ತಿಳ್ಕೊಂಡ ನನಗ ಕ್ರಶ್ ಆಗ್ಯಾಳ ಅಂತ ಆದ್ರೆ ಏನ್ ಮಾಡ್ಲಿ ಆಮೇಲೆ ಗೊತ್ತಾಯ್ತು ನನ್ನ ಬಾಜು ಪಾನಿಪುರಿ ಬಂಡಿ ಇತ್ತು ಅದಕ್ಕೆ ನೋಡ್ಲತ್ತಾಳ ಆಕಿ ಅದೇ ಬೇಕಾವು